ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾಶ್ ಆ್ಯಂಡ್ ಬ್ಲಾಗ್ಸ್. ಇವತ್ತೊಂದು ಸಿಂಪಲಾಗಿ ಕ್ವಿಕ್ಕಾಗಿ ಆಗುವಂಥ ಸಾಂಬಾರು ರೆಸಿಪಿನ ತಿಳಿಸ್ತಿದ್ದೀನಿ. ಒಬ್ಬಟ್ಟು ಸಾಂಬಾರು ಅಂತ ಹೇಳ್ಬೋದು. ಒಬ್ಬಟ್ಟು ಸಾಂಬಾರನ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಿದ್ದೆ ನಾನಿಲ್ಲಿ. ಇದಕ್ಕೆ ಮೇಯ್ನಾಗಿ ಏನೇನು ಬೇಕು ಅಂತಹ ನೋಡೋಣ ಬನ್ನಿ. ಫಸ್ಟಿಗೆ ಬೇಳೆ ಮಸ್ತಿರೋ ಕಟ್ಟನ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಬೇಳೆ ಮಸ್ತಿರೋ ಕಟ್ಟು ಚೆನ್ನಾಗಿ ತೊಗೊಂಡು ನಾರ್ಮಲಾಗಿ ಗೊತ್ತೇ ಇರುತ್ತೆ ಒಬ್ಬಟ್ಟು ಸಾರಿಗೆ ಏನೇನು ಬೇಕು ಅಂತ ಹೇಳಿರಲ್ವ, ಆದರೂ ಒಂದು ಸಲ ತೋರಿಸ್ತಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕಿದ್ದೆ, ಹಾಗೆ ಒಂದು ಚೂರು ಕೊಬ್ಬರಿ, ಸ್ವಲ್ಪ ಕಾಳು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ಹಾಗೆ ಈರುಳ್ಳಿ, ಒಂದೆರಡು ಟೊಮ್ಯಾಟೊನ ತೊಗೊತಿದ್ದೀನಿ. ಇವುಗಳನ್ನೆಲ್ಲ ಹುರ್ಕೊಂಡು ತೆಗಿಬೇಕು, ಡ್ರೈ ರೋಸ್ಟ್ ಮಾಡಿ ತೆಗಿಬೇಕು. ಯಾರೆಲ್ಲ ಸುಮಾಶ್ ಆ್ಯಂಡ್ ಬ್ಲಾಗ್ಸ್ನ ಫಸ್ಟ್ ಟೈಮ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬಂದು ತಲುಪುತ್ತೆ. ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋ ಶೇರ್ ಮಾಡಿ. ಈ ಮಸಾಲೆಲ್ಲ ಡ್ರೈ ಮಾಡಿರ್ತಾ ಇದ್ದೀನಿ ಒಂದೇ ಆಗಿ. ಬೀಜ ಆಯಿತು, ಕೊಬ್ಬರಿ ಆಯಿತು. ಇವಾಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಚೂರು ಎಣ್ಣೆ ಹಾಕಿ ಬಾಡಿಸಿ ತೆಗೆದಿದ್ದೀನಿ. ಸ್ವಲ್ಪ ಟೊಮ್ಯಾಟೊನ ಸಹ ಎಣ್ಣೆ ಹಾಕಿ ಚೆನ್ನಾಗಿ ಬಾಡಿಸಿ ತೆಗಿತಿದ್ದೀನಿ. ನಮ್ಮಮ್ಮ ಮಾಡೋ ಸ್ಟೈಲ್ ಇದು, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಎಲ್ರಿಗೂ ಬಂದೇ ಬರುತ್ತೆ ಒಬ್ಬಟ್ಟು ಸಾರು ಮಾಡೋಕ್ಕೆ, ಆದ್ರೂ ಒಂದು ಸಲ ಈ ರೀತಿಯಾಗೂ ಚೇಂಜಸ್ ಇರುತ್ತಲ್ವ, ಕೆಲವೊಬ್ಬರು ಮಾಡೋದಕ್ಕೂ ನೀವು ಮಾಡೋದಕ್ಕೂ ಇನ್ನೊಬ್ಬರು ಮಾಡೋದಕ್ಕೂ ಟೇಸ್ಟ್ ಚೇಂಜ್ ಇರುತ್ತಲ್ವ. ಇದೊಂದು ಸಲ ಟ್ರೈ ಮಾಡ್ತೀನಿ ಅಂದ್ಕೊತಿದ್ದೀನಿ. ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ತಪ್ಪದೆ. ಮಸಾಲನೆಲ್ಲ ಗ್ರೈಂಡ್ ಮಾಡಿ ಎತ್ತಿಟ್ಕೋಬೇಕು. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನ ಎತ್ತಿಟ್ಕೊಂಡಿದ್ದೀನಿ. ಪಾತ್ರೆ ಇಟ್ಕೊಂಡು ಒಂಚೂರು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆನ ಹಾಕ್ತಿದ್ದೀನಿ ನಾನು. ಜೀರಿಗೆ ಸಾಸಿವೆ ಕರಿಬೇವು, ಹಾಗೆ ಒಂದು ಒಗ್ಗರಣೆಗೆ ಒಂದು 2 ಕೆಂಪು ಮೆಣಸಿನ್ಕಾಯಿನ ಸೇರಿಸ್ತಿದ್ದೀನಿ. ಒಂಚೂರು ಹಿಂಗನ್ನು ಸಹ ನಾನು ಸೇರಿಸ್ಕೊತೀನಿ. ಹಿಂಗು ನೀವು ಬೇಕಂದರೆ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ. ನಮ್ಗೆ ಹಿಂಗೆ ಹಾಕಿದ್ರೇ ರುಚಿ ಅನಿಸುತ್ತೆ ಅನ್ನೋ ಹೇಳೋ ಕಾರಣಕ್ಕೆ ನಾನು ಯಾವುದೇ ಸಾಂಬಾರು ಮಾಡಿದ್ರು ಹಿಂಗನ್ನು ಸೇರಿಸ್ಕೊಳ್ತೀನಿ. ಜೀರಿಗೆ ಸಾಸಿವೆ ಚಟಪಟ ಅಂದ ನಂತರ ಇವಾಗ ಕರಿಬೇವು ಮೆಣಸಿನ್ಕಾಯಿನ ಸೇರಿಸ್ತಿದ್ದೀನಿ. ಕೆಂಪು ಕಾಯಿ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಈ ರೀತಿ ಮಾಡಿರೋ ಸಾಂಬಾರು ಒಂದು 2ರಿಂದ 3 ದಿನ ತನಕ ಇಟ್ಟರೂ ಚೆನ್ನಾಗಿರುತ್ತೆ. ಈ ಸಾಂಬಾರು ಇವತ್ತು ಮಾಡೋದಕ್ಕಿಂತ ನೆಕ್ಸ್ಟ್ ಡೇ ರುಚಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದು ನಾನು. ತುಂಬ ಇಷ್ಟಪಟ್ಟು ತಿಂತಾರೆ ಅನ್ನೋ ಕಾರಣಕ್ಕೆ ಮನೇಲಿ ನೋಡಿ. ಈ ರೀತಿಯಾಗಿ ಗ್ರೈಂಡ್ ಮಾಡುವಾಗ ಸ್ವಲ್ಪ ಕೊತ್ತಂಬರಿನೂ ಸಹ ನೀವು ಸೇರಿಸ್ಕೋಬೋದು. ನನಗೆ ಕೊತ್ತಂಬರಿನೇ ಸಿಗಲಿಲ್ಲ ಆ ದಿನ, ಸಾಂಬಾರು ಮಾಡೋ ದಿನ. ಸೊ ಹಾಗಾಗಿ ಸೇರ್ಸೋಕ್ಕಾಗಲಿಲ್ಲ. ನೀವು ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳಿ ಅಲ್ಲಿ. ಇವಾಗ ಗ್ರೈಂಡ್ ಮಾಡಿ ಇಟ್ಕೊತಿರೋ ಮಸಾಲನೆಲ್ಲನೂ ಎಣ್ಣೆ ಹಾಕಿ, ಎಣ್ಣೆ ಸೈಡಲ್ಲಿ ಬಿಡೋ ತನಕ ಕುದಿಸಿ ತೆಗೆದು ನಂತರ ಇದಕ್ಕೆ ಈ ಕಟ್ಟಿರುತ್ತಲ್ವ, ಕಟ್ಟು ಮತ್ತು ಹುಣಸೆಹಣ್ಣ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಸೊ ಕಟ್ಟನ್ನ ಸೇರಿಸ್ತಿದ್ದೇನೆ ಇಲ್ಲಿ. ಕಟ್ಟು ಮತ್ತು ಹುಣಸೆಹಣ್ಣು ಹಾಕಿ, ಬೆಲ್ಲ ಬೇಕಂದರೆ ಚೂರು ಹಾಕ್ಕೊಳ್ಳಿ, ಬೇಕಂದರೆ ಆಪ್ಷನಲ್. ಸ್ವಲ್ಪ ಕೆಲವೊಬ್ಬರು ಸ್ವೀಟ್ ತಿಂತಾರೆ, ಕೆಲವೊಬ್ಬರು ಸ್ವೀಟ್ ತಿನ್ನಲ್ಲ. ಸೊ ಹಾಗಾಗಿ ಬೇಕಂದರೆ ಹಾಕ್ಬೋದು, ಬೇಡಂದರೆ ಸ್ಕಿಪ್ ಮಾಡಿ. ನಾನು ಹಾಕ್ತಾಯಿಲ್ಲ ಇಲ್ಲಿ ಬೆಲ್ಲನ, ಫಸ್ಟಿಗೆ ಹಾಕಿರ್ತೀವಿ ಚೂರು. ಇವಾಗ ಇದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಬೇಕು, ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಕುದಿಯೋಕ್ಕೆ ಬಿಡೋಕ್ಕಿಂತ ಮುಂಚೆ ಅದಕ್ಕೆ ಮಸಾಲಾನ ಹಾಕೋಣ ಬನ್ನಿ. ಸ್ವಲ್ಪ ಚಿಟಿಕೆ ಅರಿಶಿನ, ಸ್ವಲ್ಪ ಗರಂ ಮಸಾಲನೂ ಸಹ ಸೇರಿಸ್ಕೋಬೇಕು. ಹಾಗೆ ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಮ ಟೇಸ್ಟ್ ಅನುಸಾರವಾಗಿ ಉಪ್ಪು, ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಉಪ್ಪನ್ನು ಸೇರಿಸ್ತಿದ್ದೀನಿ. ಲಾಸ್ಟಲ್ಲಿ ಕುದಿ ಬರುವಾಗ ಸ್ವಲ್ಪ ಟೇಸ್ಟ್ ನೋಡಿ, ಮತ್ತೆ ಏನಾದರೂ ಬೇಕಂದರೆ ಅವಾಗ ಹಾಕಿ ಗ್ಯಾಸ್ ಆಫ್ ಮಾಡ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಇವಾಗ ಇದಕ್ಕೆ ಚೂರು ಒಗ್ಗರಣೆನ ಕೊಡ್ತಿದ್ದೀನಿ. ಒಗ್ಗರಣೆ ಗರಂ ಮಸಾಲಾನ ಸೇರಿಸ್ತಿದ್ದೀನಿ ನೋಡಿ. ಗರಂ ಮಸಾಲಾನ ಸೇರಿಸ್ಕೋಬೇಕು. ಸ್ವಲ್ಪ ಗರಂ ಮಸಾಲಾನ ಸೇರಿಸಿ ನಂತರ ಇದಕ್ಕೆ ಕೆಂಪು ಖಾರನ ಸೇರಿಸ್ತಿದ್ದೀನಿ. ಏನಕ್ಕಂದರೆ ಮೆಣಸಿನ್ಕಾಯಿ ಖಾರ ಇದ್ದಿದ್ದಿಲ್ಲ ಅದು. ಸೊ ಹಾಗಾಗಿ ಇನ್ನು ಸ್ವಲ್ಪ ಖಾರನ ಸೇರಿಸ್ತಿದ್ದೀನಿ. 1-2 ಸ್ಪೂನ್ ಅಷ್ಟೇ ಸೇರಿಸ್ತೀನಿ. 1-2 ಸ್ಪೂನ್ ಸೇರಿಸ್ಕೊಂಡು ಇದನ್ನು ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ತುಂಬ ಚೆನ್ನಾಗಿ ಕುದಿಬೇಕಿದು. ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರುತ್ತೆ ಸಾಂಬಾರು. ಆಮೇಲೆ ಖಾರ ಹಾಕಿದ ನಂತರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಡಿ. ಮಸಾಲೆನೆಲ್ಲ ಹಾಕಿದ ನಂತರ ಇಲ್ಲ ಒಂದು ಗಂಟಾಗಿ ಒಂದೇ ಕಡೆ ಕೂತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಕೊಡಿ. ನೋಡಿ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು. ಆವಾಗವಾಗ ಕೈ ಆಡಿಸ್ತಾಯಿರಿ, ಉಕ್ಕೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ಕುದಿಸಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿದ್ರೆ ಆಗೋಯಿತು. ಒಬ್ಬಟ್ಟು ಸಾರು ರೆಡಿಯಾಗುತ್ತೆ.
ಸರ್ವ್ ಮಾಡಿದರೆ ಮುಗೀತು. ವಿಡಿಯೋ ಬಗ್ಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಬಾಯ್ ಆಲ್.